want to tell you one very important thing. ಇವತ್ತಿನ ತುಂಬಾ ಮುಖ್ಯವಾದ ಕಾರ್ಯವನ್ನು ಹೇಳಲು Today the ಬಯಸುತ್ತೇನೆ. Holy Spirit wants to say something to the church. ಇವತ್ತು ಸಭೆಗೆ ಪವಿತ್ರಾತ್ಮನ ಒಂದು ಕಾರ್ಯವನ್ನು ಹೇಳಲು Who ಬಯಸುತ್ತಾರೆ. is the Holy Spirit? ಪವಿತ್ರಾತ್ಮನು ಯಾರು? The inaugurator of the church. ಸಭೆಯನ್ನು ಪ್ರಾರಂಭಿಸಿದ ಆತನು. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Who is the Holy Spirit? ಪವಿತ್ರಾತ್ಮನು ಯಾರು? The life of the church. ಸಭೆಗೆ ಜೀವವು ಆತನೇ. Hallelujah. Hallelujah. He wants to say something to you. ಆತನು ಇವತ್ತು ನಿಮಗೆ ಏನು ಹೇಳಲು ಬಯಸುತ್ತಾರೆ? If you have to be prepared for the coming of the Lord. ದೇವರ ಬರುವಣಿಗೆಗೆ ನೀನು ಕೂಡ ಸಿದ್ಧವಾಗಬೇಕಂದ್ರೆ, If you have to be eligible in the sight of God. ದೇವರ ದೃಷ್ಟಿಗೆ ನೀನು ಯೋಗ್ಯನಾಗಿರಬೇಕಂದ್ರೆ, I tell you, ನಿಮಗೆ ನಾ ಹೇಳ್ತೇನೆ, amen, if you want to be the true bride for Jesus, ಯೇಸುವಿಗೆ ನಿಜವಾದ ಒಂದು ಮೊದಲಗತಿಯಾಗಿ ನೀ ಕಾಣಿಸ್ಕೋಬೇಕಂದ್ರೆ, amen, only Holy Spirit can make you like that. ಪವಿತ್ರಾತ್ಮನು ಮಾತ್ರ ನಿನ್ನನ್ನು ಹಾಗೆ ಮಾಡಲು Do ಸಾಧ್ಯ. you know why? ಯಾಕೆ ಗೊತ್ತಾ? Amen. Holy Spirit is the only person who knows everything about the bridegroom. ಆ ಮೊದಲಿಂಗನ ಕುರಿತು ಎಲ್ಲಾ ಕಾರ್ಯ ತಿಳಿದಿರುವಂತ ಏಕೈಕ ವ್ಯಕ್ತಿ ಪವಿತ್ರಾತ್ಮನು ಮಾತ್ರ. Amen. நான் சொல்றது எத்தனை பேருக்கு புரியுதுங்க? ನಾ ಹೇಳೋದು ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? Amen. He knows who Jesus is. ಅವರಿಗೆ ಯೇಸು ಸ್ವಾಮಿ ಯಾರು ಅಂತ ಗೊತ್ತು. Amen. He can make you like Jesus. ನಿನ್ನನ್ನು ಕೂಡ ಯೇಸುವಿನ ರೀತಿ ಬದಲಾಯಿಸಲು ಆತನಿಗೆ ಸಾಧ್ಯ. Amen. Hallelujah. Hallelujah. I tell you in the book of Esther. ನಿಮಗೆ ನಾ ಹೇಳ್ತೇನೆ, ಎಸ್ತರ್ ಪುಸ್ತಕದಲ್ಲಿ When Esther came into the courts of the king. ಆ ರಾಜನ ಅರಮನೆಯೊಳಗೆ ಅವಳು ಬಂದಾಗ, Amen. She thought. ಅವಳು ಅನ್ಕೊಂಡ್ಲು, Amen. She would be, amen, another killed. ಅವಳನ್ನ ಕೊಲೆ ಮಾಡ್ಬಿಡ್ತಾರೆ, ಸಾಯಿಸ್ಬಿಡ್ತಾರೆ ಅನ್ಕೊಂಡ್ಲು. Because it was against the rule to, amen, enter into the king's palace without his, amen, invitation. ಯಾಕಂದ್ರೆ ರಾಜನ ಅನುಮತಿ ಇಲ್ಲದೆ ರಾಜನ ಆ ಅಂಗಳವನ್ನು ಪ್ರವೇಶ ಮಾಡಿದ್ರೆ ಅದು ತಪ್ಪು ಅಂತಾನೆ ಹೇಳುತ್ತೆ. So what did she do? ಅದಕ್ಕೆ ಅವಳು ಏನ್ She ಮಾಡಿದ್ಲು? fasted. ಅವಳು ಉಪವಾಸ ಇದ್ಲು, She prayed. ಅವಳು ಪ್ರಾರ್ಥಿಸಿದ್ಲು. And then she made up her mind to enter into the king's palace. ನಂತರವೇ ರಾಜನ ಅರಮನೆಯನ್ನು ಪ್ರವೇಶ ಮಾಡುವುದಕ್ಕೆ ಮನಸ್ಸು ಮಾಡಿಕೊಂಡ್ಳು. Amen. She tells to Mordecai, ಅವಳು ಮೊರ್ದೆಕೈಗೆ if ಹೇಳ್ತಾಳೆ, I enter like that, ನಾನು ಹಾಗೆ ಸುಮ್ಮನೆ ಪ್ರವೇಶ ಮಾಡಿದ್ರೆ, according to the rule, ಆ ಕಾನೂನಿನ ಪ್ರಕಾರ, amen, anyone who enters without permission, anyone who enters without the call of the king should be destroyed. ರಾಜನ ಕರುವಿಕೆ ಇಲ್ಲದೆ ರಾಜನು ಕರೆಯದೆ ಸುಮ್ಮನೆ ಒಳಗೆ ಪ್ರವೇಶ ಮಾಡಿದ್ರೆ ಅವ್ರನ್ನ ಸಾಯಿಸ್ಬಿಡ್ತಾರೆ. Amen. But what did she do? ಆದ್ರೆ ಅವಳೇನ್ ಮಾಡಿದ್ಲು? If you see the 5th chapter, 5ನೇ ಅಧ್ಯಾಯವನ್ನು ನೋಡುವಾಗ, she, amen, took a royal robe. ಒಳ್ಳೆ ಒಂದು ರಾಣಿಯ ವಸ್ತ್ರವನ್ನು ಧರಿಸಿ, Amen. She dressed like, amen, a queen who was, amen, getting ready for a great occasion. ಒಂದು ದೊಡ್ಡ ಒಂದು ಸಂಭ್ರಮಕ್ಕೆ ಸಿದ್ಧವಾಗುವಂತ ಒಂದು ರಾಣಿಯ ರೀತಿಯಲ್ಲಿ ಅವಳನ್ನು ಸಿದ್ಧ ಮಾಡಿಕೊಂಡು, And she entered into the king's court. ಆ ರಾಜನ ಆ ಅಂಗಳವನ್ನು ಪ್ರವೇಶಿಸ್ತಾಳೆ. Do you know what happened? ಏನಾಯ್ತು ಗೊತ್ತಾ? She was shivering inside. ಅವಳು ಒಳಗೆ ನಡುಗ್ತಾ ಇದ್ದಾಳೆ. But when the king saw her, ಆದ್ರೆ ರಾಜನು ನೋಡಿದಾಗ, amen, he stretched his, amen, scepter. ಆ ರಾಜದಂಡವನ್ನು ಆತನು ಚಾಚಿ, Hallelujah. Hallelujah. Amen. Because ಯಾಕಂದ್ರೆ he was so pleased. ಆತನಿಗೆ ಅಷ್ಟು ಇಷ್ಟ ಆಯ್ತು. Why it pleased? ಯಾಕೆ ಅಷ್ಟು ಇಷ್ಟ ಆಯ್ತು? Not her beauty. ಅವಳ ಸುಂದರ ಅಲ್ಲ, Amen. Not her royal robe. ಅವಳು ಹಾಕಿರುವಂತ ವಸ್ತ್ರ ಅಲ್ಲ, But ಆದರೆ long back, ತುಂಬಾ ದಿನಗಳ ಹಿಂದೆ, even when he called Vasti, ಅವಳು ಆ ರಾಜನು ವಸ್ತಿಯನ್ನು ಕರೆದಾಗ್ಲೂ she ಕೂಡ never made up to come to the king's call. ಆ ರಾಜನು ಕರೆದಾಗ ಬರುವುದಕ್ಕೆ ಅವಳು ಮನಸ್ಸು ಮಾಡಲಿಲ್ಲ. But Esther, ಆದ್ರೆ ಎಸ್ತರ್, without even calling her, ರಾಜನು ಕರೆದೇ ಹೋದ್ರೇನು ಕೂಡ, she comes into the court with a laughter. ಒಳ್ಳೆ ನಗುವು ಮುಖದಿಂದ ಅವಳು ಅರಮನೆಗೆ ಬರ್ತಾಳೆ. Hallelujah. Hallelujah. How many of you say amen? ಎಷ್ಟು ಜನ ಆಮೆನಂತೀರಾ? Amen. How many of you say ಎಷ್ಟು ಜನ ಹೇಳ್ತೀರಾ? Holy Spirit can make you pleasing in the sight of Jesus? ಪವಿತ್ರಾತ್ಮನು ಯೇಸು ಸ್ವಾಮಿಯ ದೃಷ್ಟಿಯಲ್ಲಿ ನಿನ್ನನ್ನು ಕೂಡ ಶ್ರೇಷ್ಠವಾಗಿ ಮಾಡ್ತಾರೆ.